ಇದೆ. ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳ ಜಮಾವಣೆಯಾಗಿದೆ. ಚಪ್ಪಲಿ ಬಿಟ್ಟು ದರ್ಶನ್ ಮನೆ ದರ್ಶನ ಪಡೆದುಕೊಂಡಿದ್ದಾರೆ ಅಭಿಮಾನಿ. ಯಾಕಂದ್ರೆ ಅಣ್ಣನ ದರ್ಶನ ಸಿಗ್ತಾ ಇಲ್ಲ, ಅವ್ರ ಮನೆಯ ದರ್ಶನ ಪಡೆದುಕೊಂಡು ಖುಷಿ ಪಡ್ತಿದ್ದಾರೆ ಅಭಿಮಾನಿಗಳು. ಈಗಲೂ ಕೂಡ ದಚ್ಚು ಅವರ ಆಗಮನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಚಪ್ಪಲಿ ಬಿಟ್ಟು ದರ್ಶನ್ ಮನೆಯ ದರ್ಶನ ಪಡೆದುಕೊಂಡಿದ್ದಾರಂತ ಒಬ್ಬರು ಅಭಿಮಾನಿ. ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬರ್ತಿದ್ದಾರಂತೆ ಅವ್ರನ್ನ ನೋಡಬೇಕು ಅಂತ. ಮೊನ್ನೆ ಹೈಕೋರ್ಟ್ ನಿಂದ ಯಾವಾಗ ಅವ್ರಿಗೆ ಜಾಮೀನು ಮಂಜೂರು ಅನ್ನುವಂತ ಆದೇಶ ಹೊರಬಂತು, ಆಗಲೇ ಅವರ ಅಭಿಮಾನಿಗಳು ನಿವಾಸದ ಬಳಿ ಸಂಭ್ರಮಾಚರಣೆ ಮಾಡ್ಬಿಟ್ರು. ಪಟಾಕಿ ಸಿಡಿಸಿದ್ರು, ಸಿಹಿ ಹಂಚಿ ಸಂಭ್ರಮಾಚರಣೆ. ಮತ್ತೊಂದು ಕಡೆ ದರ್ಶನ್ ಅವರ ನಿವಾಸಕ್ಕೆ ಆ ಹೂವಿನ ಹಾರ ಹಾಕಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಕಾರಣ ಇಷ್ಟೇ, ಇವತ್ತು ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಅನ್ನುವಂತ ಸುದ್ದಿ. ಹಾಗಾಗಿ ಅವರು ಬರಬಹುದು, ನೋಡಬಹುದು, ಮಾತನಾಡಿಸಬಹುದು. 7 ತಿಂಗಳಾಯ್ತು ಹೆಚ್ಚು ಕಡಿಮೆ ದರ್ಶನ್ ಅವ್ರನ್ನ ನೋಡಕ್ಕಾಗಿಲ್ಲ ನೇರವಾಗಿ ಅನ್ನುವಂತ ಬೇಸರ ಅಭಿಮಾನಿಗಳದ್ದು. ಹಾಗಾಗಿ ಈಗ ನೇರವಾಗಿ ನೋಡಬೇಕು ಅಂತ ತುದಿಗಾಲಲ್ಲಿ ಅಭಿಮಾನಿಗಳು ನಿಂತಿದ್ದಾರೆ. ಅವರ ಸಂಭ್ರಮಾಚರಣೆ ಕೂಡ ದರ್ಶನ್ ಅವರ ನಿವಾಸದ ಬಳಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲೂ ಕೂಡ ನನ್ನ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ಇದ್ದಾರೆ. ಯಾವ ರೀತಿ ಸಂಭ್ರಮ ಇದೆ, ಅಭಿಮಾನಿಗಳ ರಿಯಾಕ್ಷನ್ ಏನು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ. ದರ್ಶನ್ ಅವರ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಮೊನ್ನೆ ಹೈಕೋರ್ಟ್ ನಿಂದ ಆದೇಶ ಬರ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಅವರ ಮನೆ ಮುಂದೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಸುದ್ದಿ. ಹೇಗಿದೆ ಅಲ್ಲಿ ಸಂಭ್ರಮ? ಶ್ರುತಿ, RR ನಗರದ ದರ್ಶನ್ ಅವರ ಮನೆ ಬೆಳಗ್ಗೆಯಿಂದನೂ ಕೂಡ ಅಭಿಮಾನಿಗಳು ಬಂದು ದರ್ಶನ್ ಅವರು ಎಷ್ಟೊತ್ತಿಗೆ ಬರ್ತಾರೆ, ಬಂದಿದಾರ, ಮನೆಯಲ್ಲಿದ್ದಾರ ಅಂತ ಹೇಳಿ ಕಾತ್ರದಿಂದ ಅವ್ರನ್ನ ಕಾಯೋದಕ್ಕೆ, ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ದರ್ಶನ್ ಅವರ ಮನೆ ಮುಂಭಾಗದಲ್ಲೇ ಇದ್ದೀನಿ. ಈ ಒಂದು ಮನೆ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ದರ್ಶನ್ ಅವರು ಎನಿ ಟೈಮ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಭಿಮಾನಿಗಳು ಬೆಳಿಗ್ಗೆ 7-8 ಗಂಟೆಯಿಂದನೂ ಕೂಡ ಒಬ್ಬರೊಬ್ಬರಾಗೆ ಬಂದು ನಮ್ಮ ಹತ್ರನೇ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಬಂದು ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ತಾರೆ, ನಮ್ಮ ಬಾಸು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ನಾವ್ ಇವತ್ತು ನೋಡ್ಬೋದಾ, ಇನ್ನೊಂದು ಅರ್ಧ ಗಂಟೆ ಕಾಯ್ಬೋದಾ, ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಹತ್ರನೇ ಅವರು ಮಾಹಿತಿಯನ್ನ ತಗೊಳ್ತಾ ಇದ್ರು. ನಮಗೆ ಬಂದಿರೋ ಮೂಲಗಳ ಪ್ರಕಾರ ಇವತ್ತೇ ದರ್ಶನ್ ಅವರ ಡಿಸ್ಚಾರ್ಜ್ ಆಗುತ್ತೆ ಅಂತ. ಆದ್ರೆ ದರ್ಶನ್ ಅವರು ಇದೇ ಮನೆಗೆ ಬರ್ತಾರೆ ಅಥವಾ ಬೇರೆ ಎಲ್ಲಾದ್ರೂ ಪ್ಲಾನ್ ಇದೆಯಾ, ವಿಜಯಲಕ್ಷ್ಮಿ ಅವ್ರಿಗೆ ಮನೆಗೆ ಹೋಗುವಂತಹ ಪ್ಲಾನ್ ಇದೆಯಾ ಏನು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಅವರ ಏನು ಬೋರ್ಡ್ ಇದೆ, ತೂಗುದೀಪ ನಿಲಯ ಅಂತ ಹೇಳಿ, ಅಲ್ಲಿಗೆ ಬಂದು ಫ್ಯಾನ್ಸ್ ಒಂದ್ ರೀತಿಯಲ್ಲಿ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಮನೆ ಹತ್ರ ಬಂದ್ರು ಎಲ್ಲರೂ ಚಪ್ಪಲಿ ಬಿಟ್ಟು ದರ್ಶನ್ ತೂಗುದೀಪ ನಿಲಯ ಅಂತ ಏನಿದೆ ಅಲ್ಲಿ ಕಣ್ಣಿಗೆ ಹೊತ್ಕೊಂಡು ಪಕ್ಕದಲ್ಲಿರುವಂತಹ ಗಣೇಶನ ಮೂರ್ತಿ ಏನಿದೆ ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಕಣ್ತುಂಬ ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಆಗಮನಕ್ಕಾಗಿ ಪ್ರತಿಯೊಬ್ರು ಕೂಡ ಕಾಯ್ತಾ ಇರುವಂತದ್ದು. ಸೊ ಸಂಜೆ ನಂತರ ಈಗ ಅಷ್ಟೊಂದು ಅಭಿಮಾನಿಗಳಿಲ್ಲ. ಯಾವಾಗ ಅವರು ಡಿಸ್ಚಾರ್ಜ್ ಆಗಿ ಬರುವಂತಹ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಬೆಳಿಗ್ಗೆಯಿಂದ ಒಂದಿಷ್ಟು ಜನ ಬಂದು ಮನೆಯ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ದರ್ಶನ್ ಅವರ ನಿವಾಸದ ಮುಂಭಾಗದ ದೃಶ್ಯಗಳನ್ನ ನಮ್ಮ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಹಜವಾಗಿ ಅಭಿಮಾನಿಗಳು ಇವತ್ತು ದರ್ಶನ್ ಅವರು ಬರಬಹುದು ಅಂತ ಕಾತ್ರದಿಂದ ಕಾಯ್ತಿದ್ದಾರಂತೆ. ಹಾಗಾಗಿ ಅಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದಲೂ ಕೂಡ ನಮ್ಮ ಸಹೋದ್ಯೋಗಿಗಳು ಸಿದ್ಧವಾಗಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರಬಹುದು ಅಂತ. ನಮಗೆಲ್ಲ ಕುತೂಹಲ ಇರೋದು ಸಹಜವಾಗಿ ದರ್ಶನ್ ಅವರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಬಳಿಕ, ಅಲ್ಲಿಂದ ಈಗ ಮಧ್ಯಂತರ ಬೇಲ್ ಪಡೆದು ಆಚೆ ಬಂದ ಬಳಿಕವೂ ಕೂಡ, ಆಸ್ಪತ್ರೆಗೆ ದಾಖಲಾದ ಬಳಿಕವೂ ಕೂಡ, ಅಲ್ಲಿಂದ ಇಲ್ಲಿ ತನಕ ಅವರ ಪತ್ನಿ ವಿಜಯಲಕ್ಷ್ಮಿ ಆಗ್ಲಿ ಅಥವಾ ಅವರ ಆಪ್ತರು ಯಾರು ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ. ಅಷ್ಟು ತುಂಬಾ ಹತ್ತಿರದವರು. ಅದರಲ್ಲಿ ದರ್ಶನ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಈಗ ಅನ್ನೋದು ಬಹಳ ಕುತೂಹಲ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳ ಜಮಾವಣೆಯಾಗಿದೆ. ಚಪ್ಪಲಿ ಬಿಟ್ಟು ದರ್ಶನ್ ಮನೆ ದರ್ಶನ ಪಡೆದುಕೊಂಡಿದ್ದಾರೆ ಅಭಿಮಾನಿ. ಯಾಕಂದ್ರೆ ಅಣ್ಣನ ದರ್ಶನ ಸಿಗ್ತಾ ಇಲ್ಲ, ಅವ್ರ ಮನೆಯ ದರ್ಶನ ಪಡೆದುಕೊಂಡು ಖುಷಿ ಪಡ್ತಿದ್ದಾರೆ ಅಭಿಮಾನಿಗಳು. ಈಗಲೂ ಕೂಡ ದಚ್ಚು ಅವರ ಆಗಮನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಚಪ್ಪಲಿ ಬಿಟ್ಟು ದರ್ಶನ್ ಮನೆಯ ದರ್ಶನ ಪಡೆದುಕೊಂಡಿದ್ದಾರಂತ ಒಬ್ಬರು ಅಭಿಮಾನಿ. ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬರ್ತಿದ್ದಾರಂತೆ ಅವ್ರನ್ನ ನೋಡಬೇಕು ಅಂತ. ಮೊನ್ನೆ ಹೈಕೋರ್ಟ್ ನಿಂದ ಯಾವಾಗ ಅವ್ರಿಗೆ ಜಾಮೀನು ಮಂಜೂರು ಅನ್ನುವಂತ ಆದೇಶ ಹೊರಬಂತು, ಆಗಲೇ ಅವರ ಅಭಿಮಾನಿಗಳು ನಿವಾಸದ ಬಳಿ ಸಂಭ್ರಮಾಚರಣೆ ಮಾಡ್ಬಿಟ್ರು. ಪಟಾಕಿ ಸಿಡಿಸಿದ್ರು, ಸಿಹಿ ಹಂಚಿ ಸಂಭ್ರಮಾಚರಣೆ. ಮತ್ತೊಂದು ಕಡೆ ದರ್ಶನ್ ಅವರ ನಿವಾಸಕ್ಕೆ
ಆ ಹೂವಿನ ಹಾರ ಹಾಕಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು. ಕಾರಣ ಇಷ್ಟೇ, ಇವತ್ತು BGS ಆಸ್ಪತ್ರೆಯಿಂದ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಅನ್ನುವಂಥ ಸುದ್ದಿ. ಹಾಗಾಗಿ ಅವರು ಬರಬಹುದು, ನೋಡಬಹುದು, ಮಾತನಾಡಿಸಬಹುದು. 7 ತಿಂಗಳಾಯ್ತು ಹೆಚ್ಚು ಕಡಿಮೆ ದರ್ಶನ್ ಅವ್ರನ್ನ ನೋಡಕ್ಕಾಗಿಲ್ಲ ನೇರವಾಗಿ ಅನ್ನುವಂಥ ಬೇಸರ ಅಭಿಮಾನಿಗಳದ್ದು. ಹಾಗಾಗಿ ಈಗ ನೇರವಾಗಿ ನೋಡಬೇಕು ಅಂತ ತುದಿಗಾಲಲ್ಲಿ ಅಭಿಮಾನಿಗಳು ನಿಂತಿದ್ದಾರೆ. ಅವರ ಸಂಭ್ರಮಾಚರಣೆ ಕೂಡ ದರ್ಶನ್ ಅವರ ನಿವಾಸದ ಬಳಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲೂ ಕೂಡ ನನ್ನ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ಇದ್ದಾರೆ. ಯಾವ ರೀತಿ ಸಂಭ್ರಮ ಇದೆ, ಅಭಿಮಾನಿಗಳ ರಿಯಾಕ್ಷನ್ ಏನು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ. ದರ್ಶನ್ ಅವರ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಮೊನ್ನೆ ಹೈಕೋರ್ಟ್ ನಿಂದ ಆದೇಶ ಬರ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಅವರ ಮನೆ ಮುಂದೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಸುದ್ದಿ, ಹೇಗಿದೆ ಅಲ್ಲಿ ಸಂಭ್ರಮ? ಶ್ರುತಿ, RR ನಗರದ ದರ್ಶನ್ ಅವರ ಮನೆ ಬೆಳಗ್ಗೆಯಿಂದನೂ ಕೂಡ ಅಭಿಮಾನಿಗಳು ಬಂದು ದರ್ಶನ್ ಅವರು ಎಷ್ಟೊತ್ತಿಗೆ ಬರ್ತಾರೆ, ಬಂದಿದಾರ, ಮನೆಯಲ್ಲಿದ್ದಾರ ಅಂತ ಹೇಳಿ ಕಾತ್ರದಿಂದ ಅವ್ರನ್ನ ಕಾಯೋದಕ್ಕೆ, ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ದರ್ಶನ್ ಅವರ ಮನೆ ಮುಂಭಾಗದಲ್ಲೇ ಇದ್ದೀನಿ. ಈ ಒಂದು ಮನೆ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ದರ್ಶನ್ ಅವರು ಎನಿ ಟೈಮ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಭಿಮಾನಿಗಳು ಬೆಳಿಗ್ಗೆ 7-8 ಗಂಟೆಯಿಂದನೂ ಕೂಡ ಒಬ್ರೊಬ್ರಾಗೆ ಬಂದು ನಮ್ಮ ಹತ್ರನೇ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಬಂದು ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ತಾರೆ, ನಮ್ಮ ಬಾಸು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ನಾವ್ ಇವತ್ತು ನೋಡ್ಬೋದಾ, ಇನ್ನೊಂದು ಅರ್ಧ ಗಂಟೆ ಕಾಯ್ಬೋದಾ, ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಹತ್ರನೇ ಅವರು ಮಾಹಿತಿಯನ್ನ ತಗೊಳ್ತಾ ಇದ್ರು. ನಮಗೆ ಬಂದಿರೋ ಮೂಲಗಳ ಪ್ರಕಾರ ಇವತ್ತೇ ದರ್ಶನ್ ಅವರ ಡಿಸ್ಚಾರ್ಜ್ ಆಗುತ್ತೆ ಅಂತ. ಆದ್ರೆ ದರ್ಶನ್ ಅವರು ಇದೇ ಮನೆಗೆ ಬರ್ತಾರೆ ಅಥವಾ ಬೇರೆ ಎಲ್ಲಾದ್ರೂ ಪ್ಲಾನ್ ಇದೆಯಾ, ವಿಜಯಲಕ್ಷ್ಮಿ ಅವ್ರಿಗೆ ಮನೆಗೆ ಹೋಗುವಂತಹ ಪ್ಲಾನ್ ಇದೆಯಾ ಏನು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಅವರ ಏನು ಬೋರ್ಡ್ ಇದೆ, ತೂಗುದೀಪ ನಿಲಯ ಅಂತ ಹೇಳಿ, ಅಲ್ಲಿಗೆ ಬಂದು ಫ್ಯಾನ್ಸ್ ಒಂದು ರೀತಿಯಲ್ಲಿ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಮನೆ ಹತ್ರ ಬಂದ್ರು ಎಲ್ಲರೂ ಚಪ್ಪಲಿ ಬಿಟ್ಟು ದರ್ಶನ್ ತೂಗುದೀಪ ನಿಲಯ ಅಂತ ಏನಿದೆ ಅಲ್ಲಿ ಕಣ್ಣಿಗೆ ಒತ್ಕೊಂಡು ಪಕ್ಕದಲ್ಲಿರುವಂತಹ ಗಣೇಶನ ಮೂರ್ತಿ ಏನಿದೆ ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಕಣ್ತುಂಬ ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಆಗಮನಕ್ಕಾಗಿ ಪ್ರತಿಯೊಬ್ರು ಕೂಡ ಕಾಯ್ತಾ ಇರುವಂತದ್ದು. ಸೊ ಸಂಜೆ ನಂತರ ಈಗ ಅಷ್ಟೊಂದು ಅಭಿಮಾನಿಗಳಿಲ್ಲ. ಯಾವಾಗ ಅವರು ಡಿಸ್ಚಾರ್ಜ್ ಆಗಿ ಬರುವಂತಹ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಬೆಳಿಗ್ಗೆಯಿಂದ ಒಂದಿಷ್ಟು ಜನ ಬಂದು ಮನೆಯ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ದರ್ಶನ್ ಅವರ ನಿವಾಸದ ಮುಂಭಾಗದ ದೃಶ್ಯಗಳನ್ನ ನಮ್ಮ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಹಜವಾಗಿ ಅಭಿಮಾನಿಗಳು ಇವತ್ತು ದರ್ಶನ್ ಅವರು ಬರಬಹುದು ಅಂತ ಕಾತ್ರದಿಂದ ಕಾಯ್ತಿದ್ದಾರಂತೆ. ಹಾಗಾಗಿ ಅಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆ BGS ಆಸ್ಪತ್ರೆಯ ಮುಂಭಾಗದಿಂದಲೂ ಕೂಡ ನಮ್ಮ ಸಹೋದ್ಯೋಗಿಗಳು ಸಿದ್ಧವಾಗಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರಬಹುದು ಅಂತ. ನಮಗೆಲ್ಲ ಕುತೂಹಲ ಇರೋದು ಸಹಜವಾಗಿ ದರ್ಶನ್ ಅವರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಬಳಿಕ, ಅಲ್ಲಿಂದ ಈಗ ಮಧ್ಯಂತರ ಬೇಲ್ ಪಡೆದು ಆಚೆ ಬಂದ ಬಳಿಕವೂ ಕೂಡ, ಆಸ್ಪತ್ರೆಗೆ ದಾಖಲಾದ ಬಳಿಕವೂ ಕೂಡ, ಅಲ್ಲಿಂದ ಇಲ್ಲಿ ತನಕ ಅವರ ಪತ್ನಿ ವಿಜಯಲಕ್ಷ್ಮಿ ಆಗ್ಲಿ ಅಥವಾ ಅವರ ಆಪ್ತರು ಯಾರು ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ. ಅಷ್ಟು ತುಂಬಾ ಹತ್ರದವರು. ಅದರಲ್ಲಿ ದರ್ಶನ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಈಗ ಅನ್ನೋದು ಬಹಳ ಕುತೂಹಲ.